ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. UPSC 2025 ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆಗಳನ್ನ ಮಾಡಿದೆ. ಜೊತೆಗೆ ಆ ಬದಲಾವಣೆಗಳು ತುಂಬಾ ಧನಾತ್ಮಕವಾಗಿಯೂ ಕೂಡ ಇದೆ. ಈಗಾಗಲೇ ನಾನೊಂದು ಹಿಂದೆ ವಿಡಿಯೋ ಮಾಡಿದ್ದೀನಿ OTR ಅನ್ನ ಫಿಲ್ ಮಾಡೋದು ಹೇಗೆ ಅಂತ. ಸಿಂಪಲ್ ಆಗಿ ಫಸ್ಟ್ ಸ್ಟೆಪ್ ಅದನ್ನ ನೋಡ್ಕೊಂಡು OTR ಅನ್ನ ರೆಡಿ ಮಾಡ್ಕೊಳ್ಳಿ. ತುಂಬಾ ನೀಟ್ ಆಗಿ ಕರೆಕ್ಟ್ ಆಗಿ ತುಂಬಿಕೊಳ್ಳಿ. ಅದರ ಮುಂದಿನ ಹಂತಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸೋರಿದ್ದೀವಿ. ಸೊ ಈ UPSC 2025 ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನೇನು ಬದಲಾವಣೆ ಮಾಡಿದೆ ಮತ್ತೆ ಯಾವ್ಯಾವ ಹೊಸ ಅವಕಾಶಗಳನ್ನ ವಿದ್ಯಾರ್ಥಿಗಳಿಗೆ ಅದು ಮಾಡಿಕೊಟ್ಟಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದೀವಿ. ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ಮೊಟ್ಟ ಮೊದಲನೇದಾಗಿ UPSC 2025 ನೋಟಿಫಿಕೇಶನ್ ಬಿಡುಗಡೆ ಮಾಡಿದೆ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಸುಮಾರು 979 ವೇಕೆನ್ಸಿಗಳನ್ನ ಇದು ಕರೆದಿದೆ. ಸೊ ಈ ಎಲ್ಲಾ ವೇಕೆನ್ಸಿಗಳಿಗೂ ಕೂಡ UPSC ಅಪ್ಲಿಕೇಶನ್ ಕರೆದಿರೋದ್ರಿಂದ ಸುಮಾರು 23 ಪೋಸ್ಟ್ಗಳಿಗೆ 23 ವಿವಿಧ ಇಲಾಖೆಗಳಿಗೆ ಉದ್ಯೋಗವನ್ನ ಅರಸಿ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋರಿದ್ದಾರೆ. ಮರಿಬೇಡಿ, ಕೊನೆಯ ದಿನಾಂಕ ಫೆಬ್ರವರಿ 11, 2025. ಹಾಗಂತ ಅನ್ಕೊಂಡು ಫೆಬ್ರವರಿ 11ನೇ ತಾರೀಕುವರೆಗೂ ವೇಟ್ ಮಾಡ್ಕೊಂಡು ಕೂತ್ಕೊಳ್ಬಾರ್ದು. ಅಷ್ಟೊಳಗಡೆ ನೀವು ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗತ್ತೆ. ಗಡಿಬಿಡಿನೂ ಮಾಡಬೇಡಿ. ಇನ್ನೊಂದು 2-3 ದಿನ ವೇಟ್ ಮಾಡಿ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ರೆಡಿ ಆಗಿದ್ರೆ ನೀವು ಇನ್ನೊಂದು 4-5 ದಿನದ ನಂತರ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬಹುದು. ಓಕೆ, ಸುಮಾರು 979 ಪೋಸ್ಟ್ಗಳಿಗೆ UPSC ಸಿವಿಲ್ ಸರ್ವಿಸ್ ಫಾರ್ಮ್ ಫಿಲ್ ಮಾಡಲಿಕ್ಕೆ ಈಗಾಗಲೇ ಸಿದ್ಧ ಆಗಿದ್ದೀರಿ ನೀವೆಲ್ಲರೂ ಕೂಡ. ಇದರಲ್ಲಿ ಫೋಟೋ ಮತ್ತು ಸೈನ್ ಯಾವ ತರ ಇರಬೇಕು, ಕಾಸ್ಟ್ ಸರ್ಟಿಫಿಕೇಟ್ ಯಾವ ತರ ಇರಬೇಕು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಯಾರಿಗೂ ಗೊತ್ತಿಲ್ಲ, ಒಂದು ಅಂಶ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಫೋಟೋ UPSC ಹೇಳಿರೋ ಪ್ರಕಾರ ಪಾಸ್ಪೋರ್ಟ್ ಸೈಜ್ ಇರಲಿ. 3/4 ನಿಮ್ಮ ಮುಖ ಕಾಣ್ಬೇಕು ಅದರಲ್ಲಿ. ಓಕೆ, 3/4 ಇರ್ಬೇಕು ನಿಮ್ಮ ಮುಖಾನೇ ದೊಡ್ಡದಾಗಿರ್ಬೇಕು ಇಷ್ಟು. ಸೊ ಓಕೆ, ಬ್ಯಾಕ್ ಗ್ರೌಂಡ್ ವೈಟ್ ಇರಲಿ. ಆಮೇಲೆ JPG ಫಾರ್ಮ್ಯಾಟ್ ನಲ್ಲಿ ಇರಲಿ ಫೋಟೋ. ಮತ್ತೆ ನೀವು ಫೋಟೋನಲ್ಲಿ ಸ್ಪೆಕ್ಸ್ ಹಾಕೊಂಡಿದ್ರೆ ಎಕ್ಸಾಮ್ ನಲ್ಲಿ ಕೂಡ ಸ್ಪೆಕ್ಸ್ ಹಾಕೊಂಡೇ ಹೋಗ್ಬೇಕು. ಫೋಟೋನಲ್ಲಿ ತಲೆ ಮೇಲೆ ಕೂದಲಿದ್ರೆ ಕೂದಲು ಇದ್ಕೊಂಡೇ ಹೋಗ್ಬೇಕು. ಹಾಗೆ ಏನೂ ಬದಲಾವಣೆ ಆಗೋ ಹಾಗಿಲ್ಲ. ಫೋಟೋನಲ್ಲಿ ಹೇಗಿರ್ತಾರೋ ಅದೇ ತರ ಹೋಗ್ಬೇಕು. ಡ್ರೆಸ್ ಬದಲಾವಣೆ ಇದ್ರೆ ನಡೆಯುತ್ತೆ, ಆದ್ರೆ ಉಳಿದಿರೋದೆಲ್ಲ ಸೇಮ್ ಆಗಿರ್ಬೇಕು. ಸೊ ಈ ಫೋಟೋ ಎಲ್ಲ ಅಪ್ಲೋಡ್ ಮಾಡ್ಬೇಕು ಸರ್, ನಾವು ಹೇಗೆ ಅಪ್ಲೋಡ್ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಸೈನ್ ಕೂಡ ನೀವು ಯಾವ ತರ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಸೈನ್ ಮಾಡ್ತೀರಿ ಅದೇ ತರ ಸೈನ್ ಮಾಡ್ಬೇಕಾಗತ್ತೆ. ಯಾವ್ದ್ರಲ್ಲಿ ನೀವು UPSC ಒಂದು ಎಕ್ಸಾಮ್ ಬರೆಯೋಕೆ ಹೋದಾಗ ಮತ್ತೆ ಇಲ್ಲಿ ಅಪ್ಲೋಡ್ ಮಾಡುವಾಗ. ಕಾಸ್ಟ್ ಸರ್ಟಿಫಿಕೇಟ್ ಮತ್ತು EWS ಸರ್ಟಿಫಿಕೇಟ್ಗಳಂತ ಬಂದ್ರೆ ನಿಮ್ಗೆ ಈಗಾಗಲೇ ಇವುಗಳ ಬಗ್ಗೆನೂ ಕೂಡ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತ ಅಂದ್ರೆ ನೋಡ್ಕೊಳ್ಳಿ. ನೀವು OBC ಅಡಿಯಲ್ಲಿ ರಿಸರ್ವೇಶನ್ ಬಯಸ್ತಾ ಇದ್ರೆ 3 ವರ್ಷಗಳ ಆಧಾರದಲ್ಲಿ 2021, 22, 22, 23, 23, 24 ಹೀಗೆ 3 ಆರ್ಥಿಕ ವರ್ಷಗಳ ಆಧಾರದಲ್ಲಿ ನೀವು OBC ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೊಳ್ಬೇಕಾಗತ್ತೆ. ಬಟ್ ಕರ್ನಾಟಕದಲ್ಲಿ ಅಧಿಕಾರಿಗಳಿಗೇನೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಹಾಗಾಗಿ ಒಂದ್ ಕೆಲಸ ಏನ್ ಮಾಡಿ ಅಂತ ಅಂದ್ರೆ 1/4/2024, ಓಕೆ, ಅಂದ್ರೆ ಏಪ್ರಿಲ್ 1ನೇ ತಾರೀಕು 2024 ಅಥವಾ ಅದರ ನಂತರ ಕೊಟ್ಟಿರುವಂತ OBC ಸರ್ಟಿಫಿಕೇಟ್ ಇದ್ರೆ ಸಾಕು, ನಡೆಯುತ್ತೆ. ಮೊದಲದ ಆರಂಭದಲ್ಲಿ ಈಗ ಇನ್ EWS ನವರು ನೀವು ನಿಮ್ಮ ಸರ್ಟಿಫಿಕೇಟ್ ನಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಬೇಕು ಏನಂತ, 2023 ಮತ್ತು 24ನೇ ಆರ್ಥಿಕ ವರ್ಷದ ಸರ್ಟಿಫಿಕೇಟ್ ನೀವು ತೆಗೆದುಕೊಳ್ಬೇಕಾಗತ್ತೆ. 2023-24 ಯಾಕೆ 2023 ಮತ್ತು 24ರ ಆರ್ಥಿಕ ವರ್ಷ ಮುಗಿದು ಹೋಗ್ಬಿಟ್ಟಿದೆ ಈಗಾಗಲೇ. 24-25 ಕೆಲವೊಬ್ರು ಕೊಡೋಕ್ ಬರುತ್ತೆ ಅಂತ ಹೇಳ್ತಾರೆ ತಹಶೀಲ್ದಾರ್ ಆಫೀಸಲ್ಲಿ. ಬಟ್ ತಗೊಳ್ಬಾರ್ದು, ಅದು ತಗೊಳಕ್ ಬರಲ್ಲ. ಯಾಕಂದ್ರೆ 2024-25 ಆರ್ಥಿಕ ವರ್ಷ ಇನ್ನೂ ಮುಗುದಿಲ್ಲ. ಈಗ ಮಾರ್ಚ್ಗೆ ಮುಗಿಯುತ್ತದು. ಓಕೆ, ಸೊ ಹೋದ ವರ್ಷ ಏನ್ ಮುಗಿದಿದೆಯಲ್ಲ, ಈ ಆರ್ಥಿಕ ವರ್ಷದ ಆಧಾರದಲ್ಲಿ ನೀವು EWS ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೊಳ್ಬೇಕಾಗುತ್ತೆ. ಸೊ ಎರಡು ಗೊತ್ತಿರಲಿ. ಸೊ ಸದ್ಯಕ್ಕೆ ರೆಡಿ ಮಾಡಿಸ್ಕೊಳ್ಳಿ ಅವುಗಳನ್ನ. ಆಕ್ಚುಲಿ ತುಂಬಾ ಲೇಟ್ ಮಾಡಬಾರ್ದು ಅವುಗಳನ್ನ. ಡಿಸೆಂಬರ್ ಅಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಪರವಾಗಿಲ್ಲ, ಇನ್ನೂ ಕಾಲ ಮಿಂಚಿಲ್ಲ, ಹೋಗಿ ತೆಗೆಸ್ಕೊಳ್ಳಿ ಆದಷ್ಟು ಬೇಗ. ಇನ್ನು ಹೊಸದಾಗಿ ನೋಡಿ UPSC ಅವರು ಸರ್ವಿಸ್ ಪ್ರಿಫರೆನ್ಸ್ ಅನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಏನ್ ಸರ್ವಿಸ್ ಪ್ರಿಫರೆನ್ಸ್ ಅಂತ ಹೇಳ್ತೀನಿ ನಾನು ನಿಮಗೆ. ಅಚೀವ್ಮೆಂಟ್ಸ್, ಪ್ರೈಸ್, ಮೆಡಲ್ಸ್ ಇವುಗಳನ್ನೆಲ್ಲವನ್ನು ಕೂಡ ಪ್ರಿಲಿಮ್ಸ್ ಫಾರ್ಮ್ ತುಂಬುವಾಗಲೇ ತುಂಬಬೇಕಂತ ಹೇಳಿದ್ದಾರೆ. ಸೋಶಿಯೋ ಎಕನಾಮಿಕ್ ಕ್ವಶನ್ ಕೂಡ ಕೆಲವೊಂದು ಕ್ವಶನ್ ಗಳನ್ನ ಕೇಳಿದ್ದಾರೆ. ಕೆಡರ್ ಪ್ರಿಫರೆನ್ಸ್ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿ ಇದೆ. ನಾನು ಅದ್ರ ಬಗ್ಗೆ ಏನಂತ ನಿಮಗೆ ಸ್ಟೆಪ್ ವೈಸ್ ಸ್ಟೆಪ್ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸೋಶಿಯೋ ಎಕನಾಮಿಕ್ ಕ್ವಶನ್ ಅಂತ ಒಂದು ಬರುತ್ತೆ ಈ UPSC ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡುವಾಗ. ಏನ್ ಕೇಳ್ತಾರೆ ಇದರಲ್ಲಿ ಅಂತ ಅಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಕೇಳ್ತಾರೆ ಸ್ವಲ್ಪ. ಅಂದ್ರೆ ನೀವು ಎಲ್ಲಿಯವರು, ಎಲ್ಲಿ ಹುಟ್ಟಿದ್ದೀರಿ, ನಿಮ್ಮ ಪ್ಲೇಸ್ ಆಫ್ ಬರ್ತ್, ಮತ್ತೆ ನಿಮ್ಮ ಎಜುಕೇಶನ್ ಪರ್ಟಿಕ್ಯುಲರ್ಸ್, ನಿಮ್ಮ ಶಾಲೆಯ ಬಗ್ಗೆ ಮಾಹಿತಿ, ಆಮೇಲೆ ನಿಮ್ಮ ಪ್ರೆಸೆಂಟ್ ಸ್ಟೇಟಸ್ಸು, ಎಲ್ಲಿರ್ತೀರಿ ನೀವು, ಆಮೇಲೆ ಎಂಪ್ಲಾಯ್ಮೆಂಟ್, ನೀವು ಉದ್ಯೋಗ ಮಾಡ್ತೀರಾ, ನಿರುದ್ಯೋಗಿಗಳಾಗಿದ್ದೀರಾ ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ, ಗೌರ್ಮೆಂಟ್ ಜಾಬ್ ನಲ್ಲಿ ಇದ್ದೀರಾ ಈಗಾಗಲೇ ಇದ್ರೆ ಯಾವ್ದ್ರಲ್ಲಿ ಇದ್ದೀರಿ, ಓಕೆ, ಇದೆಲ್ಲವನ್ನು ಕೂಡ ಕೇಳ್ತಾರೆ. ಆಮೇಲೆ ಸೆಲೆಕ್ಷನ್ ಇನ್ ಪ್ರೀವಿಯಸ್ ಸಿವಿಲ್ ಸರ್ವಿಸ್ ಎಕ್ಸಾಮ್, ಹಿಂದೆ ಯಾವತ್ತಾದ್ರೂ UPSC ಎಕ್ಸಾಮ್ ಬರ್ದಿದ್ರೆ ಅದರಲ್ಲಿ ಸೆಲೆಕ್ಷನ್ ಆಗಿದ್ರೆ ಈ ತರ ಎಲ್ಲ ಕೇಳ್ತಾರೆ. ಹಾಗೇನೆ ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ ಇದರಲ್ಲಿ,
ಕೋಚಿಂಗ್ ನೀವು UPSC ಗೆ ಕೋಚಿಂಗ್ ತಗೊಂಡಿದ್ರಾ ಇಲ್ವಾ ಅಂತ ಕೇಳ್ತಾರೆ. ತಗೊಂಡಿದ್ರೆ ಎಲ್ಲಿ ತಗೊಂಡಿದ್ರಿ ಅಂತ ಕೇಳ್ಬೋದು. ಅದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನಿದೆ ಅಂತ ನಾವು ಚೆಕ್ ಮಾಡಬೇಕು. ಬಟ್ ಒಂದ್ ಅಂಶ ಗಮನದಲ್ಲಿ ಇಟ್ಕೊಳ್ಳಿ. ಇದರ ಆಧಾರದ ಮೇಲೆ ನಿಮಗೆ ಇಂಟರ್ವ್ಯೂನಲ್ಲಿ ಅಂಕ ಕೊಡ್ತಾರೆ ಅಂತ ಅನ್ಕೊಳ್ಳಿಕ್ ಹೋಗ್ಬೇಡಿ, ಹೆದರ್ಲಿಕ್ಕೆ ಹೋಗ್ಬೇಡಿ. ಜಸ್ಟ್ ಇದು ಸರ್ವೆಗೋಸ್ಕರ ಕೇಳ್ತಾ ಇದಾರೆ ಅವರು. ಸ್ಪೆಸಿಫಿಕ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಿಸ್ ಈಸ್ ಓನ್ಲಿ ಫಾರ್ ದ ಸರ್ವೆ ಪರ್ಪಸ್, ಮಾಹಿತಿಗೋಸ್ಕರ ತಗೊಳ್ತಾ ಇದೀವಿ. ಇದಕ್ಕೂ ನಿಮ್ಮ ಸೆಲೆಕ್ಷನ್ಗೂ ಸಂಬಂಧ ಇಲ್ಲ ಅಂತ UPSC ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸೊ ಪ್ರಾಮಾಣಿಕವಾಗಿನೇ ತುಂಬ್ರಿ. ಏನ್ ತುಂಬ್ತಿರ್ತಾರೆ ಅದನ್ನ ಸುಳ್ಳು ಪಳು ಎಲ್ಲ ತುಂಬಲಿಕ್ಕೆ ಹೋಗ್ಬೇಡಿ. ಓಕೆ, ಇನ್ನು ನೀವು 2025 ಮತ್ತು 24ರ ನೋಟಿಫಿಕೇಶನ್ ನೋಡಿದ್ರೆ 24ರಲ್ಲಿ ಸುಮಾರು 21 ಸರ್ವಿಸ್ಗಳಿಗೆ ಅಪ್ಲಿಕೇಶನ್ ಕರೆದಿದ್ರು. 21 ಸರ್ವಿಸ್ ಅಂದ್ರೆ ಯಾವ್ದು ಸರ್? ಅದು ಅದೇ ಅಡ್ಮಿನಿಸ್ಟ್ರೇಟಿವ್, IAS, IFS, ಪೊಲೀಸ್ ಸರ್ವಿಸ್, IRS ಇದೆಲ್ಲ ಕರೆದಿದ್ರಲ್ಲ, 21 ಅಂತ ಮಾತ್ರ ಇತ್ತು. ಈ ವರ್ಷ ಅದನ್ನ ನೋಡಿದ್ರೆ 23 ಆಗಿದೆ. ಇಲ್ಲಿ ಯಾಕೆ, ಏನ್ ಬದಲಾವಣೆ ಆಯ್ತು ಅಂತ ಅಂದ್ರೆ ಏನಿಲ್ಲ, ಇಲ್ಲಿ ಜಸ್ಟ್ ನೋಡಿ, ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಇತ್ತು 2024ರಲ್ಲಿ. ಅದನ್ನ ಈಗ ಡಿವೈಡ್ ಮಾಡಿ 3 ವಿಭಾಗ ಮಾಡಿದ್ದಾರೆ. ಏನಂತ ಅಂದ್ರೆ ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಟ್ರಾಫಿಕ್, ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಪರ್ಸನಲ್, ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಕೌಂಟ್ಸ್. ಸೊ ಹೀಗೆ 3 ವಿಭಾಗ ಮಾಡಿದ್ದಾರೆ. ಮೊದಲು ಕೂಡ ಇದು 3 ವಿಭಾಗನೇ ಇತ್ತು. ಆಮೇಲೆ ಅದನ್ನ ಮರ್ಜ್ ಮಾಡಿದ್ರು. ಮತ್ತೆ ಇದನ್ನ ಈಗ ಟರ್ನ್ ಮಾಡಿದ್ದಾರೆ, ಅಂದ್ರೆ ವಿಭಾಗ ಮಾಡಿದ್ದಾರೆ. ಇದಕ್ಕೂ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ನಿಮ್ಮ ನಾಲೆಜ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ನೀವೀಗ ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಅಂದ್ರೆ ಈ 23 ಹುದ್ದೆಗಳಲ್ಲೂ ನೀವು ಯಾವ್ದು ಬೇಕಾದನ್ನಾದ್ರೂ ಚಾಯ್ಸ್ ಮಾಡ್ಕೊಳ್ಬಹುದು. ಇಲ್ಲ ಸರ್ ನನಗೆ 23 ಬೇಡ, ನಾನು ಒಂದು IAS, IFS, IPS 3 ತಗೊಳ್ತೀನಿ ಅಂತ 3 ನೀವು ಪ್ರಿಫರೆನ್ಸ್ ಕೊಟ್ರೆ ಈ 3ಕ್ಕೆ ಮಾತ್ರ ಸೆಲೆಕ್ಟ್ ಆಗ್ತೀರಿ. ಒಂದು IAS ಸಿಗುತ್ತೆ, ಇಲ್ಲ IFS ಸಿಗುತ್ತೆ, ಇಲ್ಲ IPS ಸಿಗುತ್ತೆ. ಇವು 3 ಸಿಗ್ಲಿಲ್ಲ ಅಂದ್ರೆ ಯಾವುದೂ ಸಿಗಲ್ಲ ನಿಮಗೆ. ಸೊ ಯಾವ್ದಾದ್ರು ಒಂದು ಸಿಗಬೇಕು ಅಂದ್ರೆ 23 ಹುದ್ದೆಗಳಿಗೂ ನೀವು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಅದನ್ನೇ ಸರ್ವಿಸ್ ಪ್ರಿಫರೆನ್ಸ್ ಅಂತ ಕರಿತೀವಿ. ಯಾವ ತರ ಇರುತ್ತೆ ಸರ್, ಅದು ಹೇಗಿರುತ್ತೆ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಸರ್ವಿಸ್ ಪ್ರಿಫರೆನ್ಸ್. ಇಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇದೆ, ಇದ್ರ ಮುಂದೆ 1 ಅಂತ ಬರೆಯೋದು. ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಇದೆ, ಇದ್ರ ಮುಂದೆ ನಿಮಗೆ ಫಾರಿನ್ ಸರ್ವಿಸ್ ಇಷ್ಟ ಇದ್ರೆ 2 ಅಂತ ಬರೀರಿ. ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ ಇದೆ, ಅದ್ರ ಮುಂದೆ 3 ಅಂತ ಬರೀರಿ. ಹೀಗೆ 23 ಪ್ರಿಫರೆನ್ಸ್ ಕೊಡಬೇಕು ನೀವು. ಯಾವ್ದಕ್ಕೆ ಹೆಚ್ಚು ಕೊಡಬೇಕು, ಯಾವ್ದಕ್ಕೆ ಕಡಿಮೆ ಕೊಡಬೇಕು, ಅದನ್ನ ನಾನು ಮುಂದಿನ ವಿಡಿಯೋನಲ್ಲಿ ನಿಮ್ಗೆ ಡಿಸ್ಕಸ್ ಮಾಡ್ತೀನಿ. ಇಷ್ಟು ಗೊತ್ತಿರಲಿ ಈಗ. ಇಲ್ಲ, ಏನಾಗುತ್ತೆ ಇದರಿಂದ, ಈಗ IAS ಗೆ 1 ನಂಬರ್ ಕೊಟ್ಟಿದ್ರೆ ಅನ್ಕೋಣ, ನಿಮ್ದು ರ್ಯಾಂಕ್ ಸುಮಾರು 70 ಬಂದಿದೆ ಅನ್ಕೊಳ್ಳಿ. ಸೊ 70ನೇ ನಂಬರ್ ರ್ಯಾಂಕ್ ಬಂದಾಗ UPSC ಏನ್ ಮಾಡುತ್ತೆ, ಹೋಗುತ್ತೆ ನೀವು ಕೊಟ್ಟಿರೋ ಪ್ರಿಫರೆನ್ಸ್ ಅನ್ನ ಚೆಕ್ ಮಾಡುತ್ತೆ. ನೀವು IAS ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೀರಾ, ನೋಡ್ತಾರಾಗ ನಿಮ್ಗೆ IAS ಸಿಗ್ಬೋದಾ, ಸಿಕ್ಕರೆ ಎಸ್ ನಿಮ್ಗೆ IAS ಡೈರೆಕ್ಟ್ ಆಗಿ ಕೊಟ್ಬಿಡ್ತಾರೆ. ಇಲ್ಲ IAS ಮಿಸ್ ಆಯ್ತಾ ನಿಮಗೆ, IFS ಸಿಗ್ಬೋದಾ ನೋಡ್ತಾರೆ. IFS ಸಿಕ್ಕರೆ IFS ಕೊಡ್ತಾರೆ, ಇಲ್ಲ IPS ಗೆ ನೋಡ್ತಾರೆ. IPS ಸಿಕ್ಕರೆ IPS ಕೊಡ್ತಾರೆ, ಇಲ್ಲ ಕೆಳಗಡೆ ಯಾವ್ದು ಸಿಗುತ್ತೋ ಅದನ್ನ ಕೊಡ್ತಾ ಹೋಗ್ತಾರೆ. ಕೆಲವೊಂದು ಬಾರಿ ಕೆಲವೊಬ್ಬರಿಗೆ ಏನ್ ಇಷ್ಟ ಇರುತ್ತೆ, IAS ಗಿಂತ IPS ಇಷ್ಟ. ಅವರು IPS ಗೆ ಪ್ರಿಫರೆನ್ಸ್ 1 ಕೊಡ್ತಾರೆ, IAS ಗೆ ಪ್ರಿಫರೆನ್ಸ್ 2 ಕೊಡ್ತಾರೆ. ಸೊ ಅವಾಗ UPSC ಏನ್ ಮಾಡುತ್ತೆ, ಮೊದಲು ಪ್ರಿಫರೆನ್ಸ್ 1 ಯಾವ್ದು ಕೊಟ್ಟಿದ್ದಾರೆ ನೋಡ್ತಾರೆ. 70ನೇ ನಂಬರ್ ರ್ಯಾಂಕ್ ಬಂದಿರೋ ವ್ಯಕ್ತಿ IPS ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದ, ಸೊ ಅವ್ನಿಗೆ IPS ಸಿಗುತ್ತಾ ಅಂತ ನೋಡ್ತಾರೆ. ಸೊ IPS ಸಿಕ್ಕರೆ ಡೈರೆಕ್ಟ್ ಆಗಿ ಅವನಿಗೆ IPS ಕೊಟ್ಟು ಬಿಡ್ತಾರೆ. ಇದನ್ನ ನಾವೇನಂತ ಕರಿತೀವಿ, ಸರ್ವಿಸ್ ಪ್ರಿಫರೆನ್ಸ್ ಅಂತ ಕರಿತೀವಿ. ಸೊ ಈ ತರ 23 ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು ನೀವು. ಇಲ್ಲ ನಿಮ್ಗೆ 23 ಇಷ್ಟ ಇಲ್ಲ, ನಾನು ಕೆಲವೊಂದಕ್ಕೆ ಮಾತ್ರ ಕೊಡ್ತೀನಿ ಸರ್ ಅಂದ್ರೆ ಹಾಗೂ ನಡೆಯುತ್ತೆ. ಅದು ನಿಮ್ಮ ವೈಯಕ್ತಿಕವಾದ ವಿಚಾರ. ಆ 23 ಸರ್ವಿಸ್ಗಳಲ್ಲಿ ಯಾವ್ದು ಚೆನ್ನಾಗಿರುತ್ತೆ, ಯಾವ್ದಕ್ಕೆ ಚೆನ್ನಾಗಿರೋ ಪ್ರಿಫರೆನ್ಸ್ ಕೊಟ್ರೆ ಒಳ್ಳೆಯದಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಡಿಸ್ಕಸ್ ಮಾಡಿ ತಿಳಿಸ್ತೀನಿ. ಈಗ ಕೆಲವೊಂದು ಇಂಪಾರ್ಟೆಂಟ್ ಬದಲಾವಣೆಗಳನ್ನ ಮಾಡಿದ್ದಾರೆ UPSC ನಲ್ಲಿ, ನೋಡೋಣ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಅಟ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಪಿಯರ್ ಆಗುವಾಗ, ದ ಪಾಸಿಂಗ್ ಆಫ್ ವಿಚ್ ವುಡ್ ರೆಂಡರ್ ದೆಮ್ ಎಜುಕೇಶನಲಿ ಕ್ವಾಲಿಫೈಡ್ ಫಾರ್ ಕಮಿಷನ್ಸ್ ಎಕ್ಸಾಮಿನೇಷನ್ but have not been informed of results, as also the candidates who intend to appear at such qualifying examination will also be eligible for admission to the written part of civil service examination 2025. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ನೀವು ಪ್ರಿಲಿಮ್ಸ್ ಎಕ್ಸಾಮ್ ಬರಿತಾ ಇದ್ದೀರಿ ಮೇನಲ್ಲಿ, ಬಟ್ ಇನ್ನು ನೀವು ಫೈನಲ್ ಇಯರ್ ಇದ್ದೀರಿ ಡಿಗ್ರಿನಲ್ಲಿ, ನಿಮ್ದು ಇನ್ನೂ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ. ಮೊದಲೇನಿತ್ತು, ಮೇನ್ಸ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ನಿಮ್ದು ಮಾರ್ಕ್ಸ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗ್ತಾ ಇತ್ತು ಫೈನಲ್ ಇಯರ್ದು. ಬಟ್ ಈಗ ವಿದೌಟ್ ಮಾರ್ಕ್ಸ್ ಕಾರ್ಡ್ ನೀವೇನ್ ಮಾಡಬಹುದು, ಮೇನ್ಸ್ ಎಕ್ಸಾಮ್ ಅನ್ನ ಬರೀಬಹುದು. ಓಕೆ, ಇಷ್ಟು ಗೊತ್ತಿರಲಿ. ಆದ್ರೆ ಏನು, ಹವೆವರ್ ಆಲ್ ಸಚ್ ಕ್ಯಾಂಡಿಡೇಟ್ಸ್ ಹೂ ಆರ್ ಡಿಕ್ಲೇರ್ಡ್ ಕ್ವಾಲಿಫೈಡ್ ಬೈ ಕಮಿಷನ್ ಫಾರ್ ಇಂಟರ್ವ್ಯೂ ಆರ್ ಪರ್ಸನಾಲಿಟಿ ಟೆಸ್ಟ್ will be required to produce proof of passing of the requisite qualifying examination within the time of limited prescribed. Okay, ಲಿಮಿಟ್ ಪ್ರೆಸ್ಕ್ರೈಬ್ಡ್ ಅಂದ್ರೆ ಯಾವಾಗ, ಈಗ ನೀವು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಯಾವಾಗ ಬೇಕಾಗತ್ತೆ ಅಂತ ಅಂದ್ರೆ, ನೀವು ಮೇನ್ಸ್ ಎಕ್ಸಾಮ್ ಪಾಸ್ ಆಗ್ತೀರಿ ನೋಡಿ, ನಿಮ್ದು ಪರ್ಸನಲ್ ಟೆಸ್ಟ್ಗೆ ಅಥವಾ ಇಂಟರ್ವ್ಯೂಗೆ ನಿಮ್ಗೆ ಕಾಲ್ ಆಗುತ್ತಲ್ಲ, ಅಥವಾ ನೀವು ಮೇನ್ಸ್ ಎಕ್ಸಾಮ್ ಪಾಸ್ ಆದ ನಂತರ ನಿಮಗೆ ಅವರು ಅಪ್ಲಿಕೇಶನ್ ತುಂಬೋಕೆ ಹೇಳ್ತಾರಲ್ವಾ ಇಂಟರ್ವ್ಯೂಗೆ, ಅವಾಗ ನಿಮ್ಮ ಒಂದು ಫೈನಲ್ ಡಿಗ್ರಿ ಎಕ್ಸಾಮ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಓಕೆ, ಸೊ ಈಗ ಫೈನಲ್ ಇಯರ್ ಇರುವಂತಹ ವಿದ್ಯಾರ್ಥಿಗಳು ಕೂಡ ಮೊದಲು ಪ್ರಿಲಿಮ್ಸ್ ಬರಿಬೋದಾಗಿತ್ತು, ಬಟ್ ಮೇನ್ಸ್ ಬರೆಯೋಕೆ ನಡೀತಾ ಇರಲಿಲ್ಲ. ಯಾಕಂದ್ರೆ ಅವ್ರು ಡಿಗ್ರಿ ಸರ್ಟಿಫಿಕೇಟ್ ಒಂದ್ಸರಿ ಲೇಟ್ ಆಗ್ತಾ ಇತ್ತು. ಬಟ್ ಈಗ ವಿದೌಟ್ ಡಿಗ್ರಿ ಸರ್ಟಿಫಿಕೇಟ್ ಕೂಡ ನೀವು ಹೋಗಿ ಮೇನ್ಸ್ ಅನ್ನ ಬರೀಬಹುದು, ಬಟ್ ಇಂಟರ್ವ್ಯೂ ವೇಳೆಗೆ ನಿಮಗೆ ಬೇಕೇ ಬೇಕಾಗುತ್ತೆ. ಅರ್ಥ ಆಯ್ತಾ ಇದು? ಎಸ್, ನೆಕ್ಸ್ಟ್ ಹೋಗೋಣ, ನಾವು ಮುಂದಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ
ಓನ್ಲಿ ವ್ಯಾಲಿಡ್ ಪ್ರೂಫ್ ಆಫ್ ಪಾಸಿಂಗ್ ಆಫ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, ಎಕ್ಸಾಂಪಲ್ ಡಿಗ್ರಿ ಸರ್ಟಿಫಿಕೇಟ್ ಇರ್ಬೋದು, ನಿಮ್ದು ಫೈನಲ್ ಸೆಮ್ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್, ಇವೆಲ್ಲವನ್ನು ಕೂಡ ಅಪ್ಲೋಡ್ ಮಾಡಬಹುದು. ನೋ ಪ್ರಾಬ್ಲಮ್. ಫೈನಲ್ ನೀವು ಡಿಗ್ರಿ ಫೈನಲ್ ಇಯರ್ ಮುಗಿಸಿದಿರಿ, ಬಟ್ ಫೈನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಸರ್ ನಂದು, ಪ್ರೊವಿಷನಲ್ ಕಾಲೇಜ್ ಅವರು ಕೊಟ್ಟಿದ್ದಾರೆ, ಎಸ್ ಅದನ್ನು ಕೂಡ ಅಪ್ಲೋಡ್ ಮಾಡಬಹುದು, ನೋ ಪ್ರಾಬ್ಲಮ್. ಆಮೇಲೆ ನಿಮ್ದು ಡಿಗ್ರಿ ಸರ್ಟಿಫಿಕೇಟ್ ಇರುತ್ತೆ, ಗ್ರಾಜುಯೇಷನ್ ಸರ್ಟಿಫಿಕೇಟ್, ಅದನ್ನು ಕೂಡ ಅಪ್ಲೋಡ್ ಮಾಡಬಹುದು, ನೋ ಪ್ರಾಬ್ಲಮ್. ಓಕೆ, ಸೊ ಈ ತರ ಇರುತ್ತೆ ನಿಮ್ದು. ಅಂಡ್ ಆಸ್ ಆರ್ ನಾರ್ಮಲ್ ಇಶ್ಯೂ ಟು ದ ಕ್ಯಾಂಡಿಡೇಟ್ ಬೈ ಕಾಂಪಿಟೆಂಟ್ ಅಥಾರಿಟಿ, ನಿಮ್ಮ ಯೂನಿವರ್ಸಿಟಿ ಅವರು ನಿಮಗೆ ಕೊಟ್ಟಿರ್ತಾರೆ ಅದನ್ನ. ಆಮೇಲೆ ಕೆಲವೊಬ್ರು MBBS ಸ್ಟೂಡೆಂಟ್ಸ್, BDS, ವೆಟರ್ನರಿ ಸೈನ್ಸ್ ದವ್ರು ನೀವೇನ್ ಮಾಡ್ಬೇಕಾಗತ್ತೆ, ಇಂಟರ್ನ್ಶಿಪ್ ಕಂಪ್ಲೀಟ್ ಆಗಿರೋದನ್ನು ಕೂಡ ನೀವು ಅಪ್ಲಿಕೇಶನ್ ಅನ್ನ, ನಿಮ್ಮ ಸರ್ಟಿಫಿಕೇಟ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಇಂಟರ್ನ್ಶಿಪ್ ಕೂಡ ಇರುತ್ತೆ ನಿಮ್ದು. ನೆಕ್ಸ್ಟ್, ಅ ಕ್ಯಾಂಡಿಡೇಟ್ who is willing to apply for civil service examination shall be required to apply on online and submit requisite information and supporting documents towards various claims such as date of birth, category, SC, ST, OBC, EWS, PWBD, ex serviceman. ನೋಡಿ, ಮೊದಲು UPSC ಅವರು ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡೋಕೆ ಹೇಳ್ತಾ ಇರಲಿಲ್ಲ, ಬಟ್ ಈಗ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಕಾರಣ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ಗಾಗಿ. ಆಮೇಲೆ ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ ಅನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು. SC, ST, OBC, EWS, PWD ನಿಮ್ದು ಯಾವ್ದಿದೆ ನೋಡಿ, ಅದಕ್ಕೋಸ್ಕರ ಇಂಗ್ಲಿಷ್ ನಲ್ಲಿ ಮಾಡಿಸ್ಕೊಳ್ಳಿ ಸರ್ಟಿಫಿಕೇಟ್ ಗಳನ್ನ, ಕನ್ನಡದಲ್ಲಿ ಬೇಡವೇ ಬೇಡ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂಡ್ ಸರ್ವಿಸ್ ಪ್ರಿಫರೆನ್ಸ್. ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಸರ್ವಿಸ್ ಪ್ರಿಫರೆನ್ಸ್ ಕೂಡ ಈಗಲೇ ನಾವು ಕೊಡಬೇಕು. ಮೊದಲು ಈ ತರ ಇರಲಿಲ್ಲ. ಮೊದಲು ಸರ್ವಿಸ್ ಪ್ರಿಫರೆನ್ಸ್ ಆಮೇಲೆ ಕೊಡ್ತಾ ಇದ್ರು, ಮೇನ್ಸ್ ಬರೆಯೋ ಟೈಮಲ್ಲೆಲ್ಲ ಕೊಡ್ತಾ ಇದ್ರು, ಬಟ್ ಈಗ ಪ್ರಿಲಿಮ್ಸ್ ಬರೆಯೋ ಟೈಮಲ್ಲಿ ನಾವು ಇದನ್ನ ಕೊಡಬೇಕಾಗತ್ತೆ. ಬಟ್ ಹೇಗೆ ಸರ್, ನನಗೆ ಪೂರ್ತಿ ಮಾಹಿತಿ ಇಲ್ಲ, ನಾನು ತಪ್ಪು ತುಂಬಿಟ್ರೆ ನೋ ಪ್ರಾಬ್ಲಮ್, ಅಪ್ಡೇಟ್ ಮಾಡೋಕೆ ಅವಕಾಶ ಇರುತ್ತೆ. ಓಕೆ, ಇದೊಂದು ಖುಷಿ ವಿಚಾರ. ನೆಕ್ಸ್ಟ್ ಒಂದು ವಿಚಾರ ಇಲ್ಲಿ ನೋಡೋಣ. ದ ಫೇಲ್ಯೂರ್ ಟು ಪ್ರೊವೈಡ್ ರಿಕ್ವೈರ್ಡ್ ಇನ್ಫಾರ್ಮೇಶನ್, ರಿಜಿಸ್ಟ್ರೇಷನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ವಿಲ್ ಬಿ ಕ್ಯಾನ್ಸಲ್. ನೋಡಿ, ನೀವು ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಕೊಡ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಕ್ಯಾಂಡಿಡೇಚರ್ ಕ್ಯಾನ್ಸಲ್ ಆಗುತ್ತೆ, ಬಿ ಕೇರ್ಫುಲ್. ಸರಿ, ಇದು ಸರ್ವಿಸ್ ಪ್ರಿಫರೆನ್ಸ್ ಬಗ್ಗೆ ಹೇಳಿದೆ ನಾನು ನಿಮಗೆ. ದ ಕಮಿಷನ್ ಶಾಲ್ ಪ್ರೊವೈಡ್ ವಿಂಡೋ ಆಫ್ 10 days ಆಫ್ಟರ್ ದ ಡಿಕ್ಲರೇಷನ್ ಆಫ್ ರಿಸಲ್ಟ್ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫಾರ್ ಟೇಕಿಂಗ್ ಕ್ಯಾಡರ್ ಪ್ರಿಫರೆನ್ಸ್. ನೋಡಿ, ಸರ್ವಿಸ್ ಪ್ರಿಫರೆನ್ಸ್ ಬೇರೆ, ಕ್ಯಾಡರ್ ಪ್ರಿಫರೆನ್ಸ್ ಬೇರೆ, ಅಥವಾ ಕಾರ್ಡರ್ ಅಂತ ಕೂಡ ಕರೀತಾರೆ ಅದನ್ನ. ಸರ್ವಿಸ್ ಪ್ರಿಫರೆನ್ಸ್ ಅಂದ್ರೆ ಏನು? IAS, IPS, IFS. ಕ್ಯಾಡರ್ ಪ್ರಿಫರೆನ್ಸ್ ಅಂದ್ರೆ ಏನು? ನಿಮಗೆ ಯಾವ ರಾಜ್ಯ ಬೇಕು, ಯಾವ ರಾಜ್ಯ ಬೇಕು ಅನ್ನೋದನ್ನ ನಿಮ್ಗೆ ಏನ್ ಹೇಳ್ತಾರೆ, UPSC ನವರು ಸೆಲೆಕ್ಟ್ ಮಾಡ್ಕೊಳಕ್ ಹೇಳ್ತಾರೆ. ಯಾವಾಗ ಸೆಲೆಕ್ಟ್ ಮಾಡ್ಕೊಳ್ಳೋದು ಅದನ್ನ? ಪ್ರಿಲಿಮ್ಸ್ ಎಕ್ಸಾಮ್ ರಿಸಲ್ಟ್ ಬರುತ್ತಲ್ಲ, ಎಕ್ಸಾಮ್ ರಿಸಲ್ಟ್, ಪ್ರಿಲಿಮ್ಸ್ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ 10 ದಿನ ಅವಕಾಶ ಕೊಡ್ತಾರೆ ನಿಮಗೆ, ಅವಾಗ ಅದನ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಓಕೆ, ಸೊ ಕ್ಯಾಡರ್ ಪ್ರಿಫರೆನ್ಸ್ ಫಿಲ್ ಮಾಡಿದ ಮೇಲೆ 200 ರೂಪಾಯಿ ಫೀ ಹಾಕಿ ಮೇನ್ಸ್ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗತ್ತೆ ನೀವು. ಓಕೆ, ನೆಕ್ಸ್ಟ್ ಇದಾದ ನಂತರ ದ ಕಮಿಷನ್ ಶಾಲ್ ಆಲ್ಸೋ ಪ್ರೊವೈಡ್ ವಿಂಡೋ ಫಾರ್ 15 days ಫ್ರಮ್ ದ ಡೇಟ್ ಆಫ್ ಡಿಕ್ಲರೇಷನ್ ಆಫ್ ಮೇನ್ಸ್ ಎಕ್ಸಾಮ್. ಓಕೆ, ಪ್ರಿಲಿಮ್ಸ್ ಎಕ್ಸಾಮ್ ಆಯ್ತು, ಒಂದು 10 days ಗ್ಯಾಪ್ ಕೊಡ್ತಾರೆ, ನೀವು ಮೇನ್ಸ್ ಎಲ್ಲ ಡೀಟೇಲ್ಸ್ ತುಂಬಿಕೊಳ್ತೀರಿ, ಕ್ಯಾಡರ್ ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡ್ಕೊಳ್ತೀರಿ, ಆಮೇಲೆ ಮೇನ್ಸ್ ರಿಸಲ್ಟ್ ಬಂತು, ಒಂದು 15 days ಟೈಮ್ ಕೊಡ್ತಾರೆ ನಿಮಗೆ. ಈ ಟೈಮ್ ತುಂಬಾ ಮುಖ್ಯ, ಸ್ವಲ್ಪ ಗಮನ ಇಟ್ಕೊಂಡು ನೋಡಿ. ಟು ದ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಫಾರ್ ಪರ್ಸನಾಲಿಟಿ ಟೆಸ್ಟ್, ಮೇನ್ಸ್ ಯಾರು ಪಾಸ್ ಆಗ್ತೀರಿ ನೀವು, ಪರ್ಸನಾಲಿಟಿ ಟೆಸ್ಟ್ ಗೆ ಸೆಲೆಕ್ಟ್ ಆದ ಹಾಗೆ. ದ ಕ್ಯಾಂಡಿಡೇಟ್ಸ್ ಆಸ್ ಪರ್ ನೋಟ್ 1 ಶಾಲ್ ಬಿ ರಿಕ್ವೈರ್ಡ್ ಟು ಅಪ್ಡೇಟ್ ದೇರ್ ಡೀಟೇಲ್ಸ್. ಇಲ್ಲಿ ನೀವು ಅಪ್ಡೇಟ್ ಮಾಡ್ಕೊಳ್ಬಹುದು. ಏನೇನು ಅಪ್ಡೇಟ್ ಮಾಡ್ಕೊಳ್ಬಹುದು? ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಬಹುದು. ಉದಾಹರಣೆಗೆ ಪ್ರಿಲಿಮ್ಸ್ ಅಪ್ಲಿಕೇಶನ್ ಹಾಕುವಾಗ ನೀವು ಫೈನಲ್ ಇಯರ್ ಇರ್ತೀರಿ, ಮೇನ್ಸ್ ಎಕ್ಸಾಮ್ ಮುಗಿದ ಹೊತ್ತಿಗೆ ನಿಮ್ಗೆ ಫೈನಲ್ ಇಯರ್ ರಿಸಲ್ಟ್ ಬಂದಿರುತ್ತೆ, ಅದನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು ಅಲ್ವಾ. ಸೊ ಆಮೇಲೆ ನಿಮ್ಮ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬಹುದು ಅಲ್ಲಿ. ಈ ತರ ಅವಕಾಶಗಳನ್ನ ನಿಮ್ಗೆ ಅಲ್ಲಿ ಕೊಡ್ಲಾಗಿದೆ. ಬರೀ ಅಷ್ಟೇ ಅಲ್ಲ, ಹಿಯರ್ ನಿಮ್ಮ ಪೋಸ್ಟಲ್ ಅಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಳ್ಬಹುದು. ಹೈಯರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ನೀವೇನಾದ್ರೂ ಮಾಸ್ಟರ್ಸ್ ಮಾಡ್ತಾ ಇದ್ರೆ ಅದರದ ಅಪ್ಲಿಕೇಶನ್ ಹಾಕೊಳ್ಬಹುದು. ಅಚೀವ್ಮೆಂಟ್ ಗಳನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಓಕೆ, ಎಂಪ್ಲಾಯ್ಮೆಂಟ್ ಡೀಟೇಲ್ಸ್, ನೀವೇನಾದ್ರೂ ಜಾಬ್ ಸೇರ್ಕೊಂಡ್ ಬಿಟ್ರಿ ಅಷ್ಟೊತ್ತಿಗೆ ಅಂದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಅಂಡ್ ಡೀಟೇಲ್ಸ್ ಆಫ್ ಸರ್ವಿಸ್ ಅಲೋಕೇಟೆಡ್, ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ಕೊಳ್ಬಹುದು. ಹಾಗೇನೆ ಸರ್ವಿಸ್ ಅಂಡ್ ಕೆಡರ್ ಪ್ರಿಫರೆನ್ಸ್ ಅನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಬಹುದು. ಅಂದ್ರೆ ನೀವು ಪ್ರಿಲಿಮ್ಸ್ ಅಪ್ಲಿಕೇಶನ್ ಹಾಕುವಾಗಲೇನೆ ಸರ್ವಿಸ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಿ. ಓಕೆ, ಇಲ್ಲಿ ಮೇನ್ಸ್ ಎಕ್ಸಾಮ್ ಇದೆ, ಇಲ್ಲಿ ಇಂಟರ್ವ್ಯೂ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ ಸರ್ವಿಸ್ ಪ್ರಿಫರೆನ್ಸ್ ಪ್ರಿಲಿಮ್ಸ್ ಗಿಂತ ಮುಂಚೆನೆ ತುಂಬಿದ್ರಿ, ಬಟ್ ನಿಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಮೇನ್ಸ್ ಎಕ್ಸಾಮ್ ಮುಗಿದ ನಂತರ ಓಕೆ, ಸೊ ಇಲ್ಲಿ ನಿಮಗೆ ಮೇನ್ಸ್ ಎಕ್ಸಾಮ್ ಮುಗಿದ ನಂತರ 15 ದಿನ ಟೈಮ್ ಕೊಡ್ತಾರೆ. ಇಲ್ಲಿ 15 ದಿನ ಏನ್ ಟೈಮ್ ಕೊಡ್ತಾರಲ್ಲ, ಇಲ್ಲಿ ಈ ಸರ್ವಿಸ್ ಮತ್ತೆ ಕೆಡರ್ ಪ್ರಿಫರೆನ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಇಲ್ಲಿ ಕೆಡರ್ ತುಂಬಿರ್ತೀರಿ, ಯಾವ ರಾಜ್ಯ ಬೇಕು ಅಂತ, ಇಲ್ಲಿ ಸರ್ವಿಸ್ ತುಂಬಿರ್ತೀರಿ, ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಬಹುದು ಅದನ್ನ. ಸೊ ಅಪ್ಡೇಟ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಈಗ ಸಣ್ಣ ಪುಟ್ಟ ತಪ್ಪುಗಳಾದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಯಾವ್ದ್ರಲ್ಲಿ ಡೇಟ್ ಆಫ್ ಬರ್ತ್ ಎಲ್ಲ ತಪ್ಪಲಿಕ್ಕೆ ಹೋಗ್ಬೇಡಿ. ಮತ್ತೆ ಡೇಟ್ ಆಫ್ ಬರ್ತ್ ಒಂದ್ಸಾರಿ ತಪ್ಪಿದ್ರೆ ಮುಗೀತು, ವಾಪಸ್ ಚೇಂಜ್ ಮಾಡೋಕೆ ಬರಲ್ಲ. ಹೊಸ OTR ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ನೀವು, ಗೊತ್ತಿರ್ಲಿ. ಓಕೆ, ಸೊ OTR ನ ರಿಜಿಸ್ಟರ್ ಮಾಡ್ಕೊಳ್ಳುವಾಗ ತುಂಬಾ ನೀಟ್ ಆಗಿ ಎಲ್ಲ ಕರೆಕ್ಟ್ ಡಾಕ್ಯುಮೆಂಟ್ ಆಗಿ ಅಪ್ಲೋಡ್ ಮಾಡ್ಕೊಳ್ಬೇಕು. ಹೆಚ್ಚು ಕಮ್ಮಿ ಅಲ್ಲಿ ಮಾಡೋ ಹಾಗಿಲ್ಲ.
ಇವುಗಳನ್ನ ಚೇಂಜ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಏನೇನ ನಾವು ಅಪ್ಡೇಟ್ ಮಾಡ್ಕೊಳ್ಬಹುದು ಸರ್ ಅಂತ ಅಂದ್ರೆ, ಇಲ್ಲಿ ನಾನು ತೋರಿಸ್ತೀನಿ ನೋಡಿ ನಿಮಗೆ ಏನೇನು ಅವಕಾಶ ಇದೆ ಅಂದ್ರೆ, ನಿಮ್ಮ ಅಡ್ರೆಸ್ ಅಪ್ಡೇಟ್ ಮಾಡ್ಕೊಳ್ಬಹುದು, ಎಜುಕೇಶನ್ ಕ್ವಾಲಿಫಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಬಹುದು, ಸರ್ವಿಸ್ ಪ್ರಿಫರೆನ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು, ಅಚೀವ್ಮೆಂಟ್, ಪ್ರೈಸ್, ಮೆಡಲ್ಸ್, ಕೆಡರ್ ಪ್ರಿಫರೆನ್ಸ್ ಇವೆಲ್ಲವನ್ನು ಕೂಡ ಆಮೇಲೆ ಅಪ್ಡೇಟ್ ಮಾಡ್ಕೊಳ್ಬಹುದು. ಬಟ್ ಯಾವುದೇ ಕಾರಣಕ್ಕೂ ಡೇಟು ಆಮೇಲೆ ಡೇಟ್ ಆಫ್ ಬರ್ತ್ ಇಂಥವೆಲ್ಲ ಚೇಂಜ್ ಮಾಡೋಕೆ ಬರಲ್ಲ, ಸ್ವಲ್ಪ ಹುಷಾರಾಗಿರಿ. ಓಕೆ, ಸೊ ನೆಕ್ಸ್ಟ್, a candidate shall be required to mandatorily indicate order of preference only for those service which are participating in civil service examination 2025 and for which the candidate is interested to be allocated in the eventual selection. ಅರ್ಥ ಆಯ್ತಾ? ಅಂದ್ರೆ ಈಗ 1 ರಿಂದ 23 ಸರ್ವಿಸಸ್ ಇದೆ, ಇವುಗಳಿಗೆ ನೀವೇ ಪ್ರಿಫರೆನ್ಸ್ ಕೊಡ್ರಿ ಅಂತ ಹೇಳ್ತಾ ಇದಾರೆ ಅವ್ರು. ನಿಮ್ಮನ್ನ ಯಾವ್ಯಾವ್ದಕ್ಕೆ ಸೆಲೆಕ್ಟ್ ಮಾಡೋಣ ನಾವು, ಅಕಸ್ಮಾತ್ IAS ಸಿಗ್ಲಿಲ್ಲ ಅಂದ್ರೆ IPS ತಗೊಳ್ಳೋಣವಾ ಬೇಡವಾ, IPS ಸಿಗ್ಲಿಲ್ಲ ಅಂದ್ರೆ IRS ತಗೊಳ್ಳೋಣವಾ ಬೇಡ, IRS ಸಿಗ್ಲಿಲ್ಲ ಅಂದ್ರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ತಗೊಳ್ಳೋಣವಾ ಬೇಡ, ಈ ತರ 23 ಪ್ರಿಫರೆನ್ಸ್ ಕೊಡ್ರಿ ಅಂತ ಹೇಳ್ತಾ ಇದಾರೆ. ನೀವು ಅಕಸ್ಮಾತ್ ಕೇವಲ IAS ಮಾತ್ರ ತುಂಬಿಟ್ಟಿದ್ದೀರಿ ಅನ್ಕೊಳ್ಳೋಣ, IAS ಗೆ ಫಸ್ಟ್ ಕೊಟ್ಟಿದ್ದೀರಿ, IPS ತುಂಬಿಲ್ಲ, IFS ತುಂಬಿಲ್ಲ, ಯಾವುದೂ ತುಂಬಿಲ್ಲ, ನಿಮ್ದು ರ್ಯಾಂಕ್ 70 ಬಂದಿದೆ ಅನ್ಕೊಳ್ಳೋಣ, ನಿಮ್ಗೆ IAS ಸಿಗ್ಲಿಲ್ಲ ಅನ್ಕೊಡ್ರಿ, ನೀವು ಪ್ರಿಫರೆನ್ಸ್ ಉಳಿದಿರೋದಕ್ಕೆ ಯಾವುದಕ್ಕೂ ಕೊಟ್ಟೇ ಇಲ್ಲ ಅಂದ್ರೆ ನಿಮ್ಗೆ ಯಾವ್ದು ಸರ್ವಿಸ್ ಸಿಗೋದೇ ಇಲ್ಲ. ಅರ್ಥ ಆಯ್ತಾ? ಸೊ 23 ಸರ್ವಿಸ್ಗಳಿಗೆ ಒಂದಲ್ಲ ಒಂದು ಪ್ರಿಫರೆನ್ಸ್ ಕೊಡ್ರಿ, ಆದ್ಯತೆಯನ್ನ ಕೊಡ್ರಿ ಅಂತ ಇಲ್ಲಿ ಹೇಳ್ತಾ ಇದಾರೆ ಅವರು. ಸರಿನಾ? ಸೊ ಇಷ್ಟ ಅಂಶ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋಕ್ ಬರಲ್ಲ, ಫಿಕ್ಸ್ ಆಗಿ ಇಟ್ಕೊಳ್ಳಿ. ಮೊದಲು ಚೇಂಜ್ ಮಾಡೋಕ್ ಅವಕಾಶ ಕೊಡ್ತಾ ಇದ್ರು, ಬಟ್ ಈ ಪೂಜಾ ಕೇದ್ಕರ್ ಕೇಸ್ ಏನಾಯ್ತಲ್ಲ, ಸಿಕ್ಕಾಪಟ್ಟೆ ಅನ್ಯಾಯ ಆಯ್ತು ಬಹಳಷ್ಟು ಜನರಿಗೆ, ಅದರಿಂದ ಮೋಸ ಆಯ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ, ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ಈ ತರ ಬದಲಾವಣೆಯನ್ನು UPSC ಅವರು ತಂದಿದ್ದಾರೆ. ಮತ್ತಷ್ಟು ಹೆಚ್ಚಿನ ಮಾಹಿತಿನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡೋಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಈ ಸರ್ವಿಸಸ್ ಪ್ರಿಫರೆನ್ಸಸ್ ಅಂದ್ರೆ ಏನು, ಅಚೀವ್ಮೆಂಟ್ಗಳು ಮತ್ತೆ ಈ ನಿಮ್ಮ ಸಾಧನೆಗಳ ಬಗ್ಗೆ ಯಾವ ತರ ನಾವು ಅಪ್ಲೋಡ್ ಮಾಡಬೇಕು ಅನ್ನುವಂತ ಮಾಹಿತಿ ಬೇಕಾಗಿದ್ರೆ ಅಚೀವ್ಮೆಂಟ್ಸ್ ಅಂಡ್ ಸರ್ವಿಸ್ ಪ್ರಿಫರೆನ್ಸ್ ಅಂತ ಕಮೆಂಟ್ ಮಾಡ್ರಿ ಕೆಳಗಡೆ, ನಾನು ನಿಮಗೆ ಹೊಸ ವಿಡಿಯೋ ಮಾಡ್ತೀನಿ. ಆಲ್ ದಿ ಬೆಸ್ಟ್.